ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಡಿಜಿಟೆಕ್ ರಿಂಗ್ ಲೈಟ್ ಮತ್ತು ಸ್ಟ್ಯಾಂಡ್ನ ನಾನು ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದರ ಅನ್ಬಾಕ್ಸಿಂಗ್ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಫುಲ್ಲು ಮಾಡಿದ್ದೀನಿ. ನಾನು ಆಲ್ರೆಡಿ ರಿಂಗ್ ಲೈಟ್ನ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ಲು ಬಾಕ್ಸ್ ಓಪನ್ ಮಾಡಿದಾಗೆಲ್ಲ ನಾನು ನಿಮಗೆ ತೋರಿಸಿದ್ದೆ. ಓಕೆ, ರಿಂಗ್ ಲೈಟ್ ಓಪನ್ ಮಾಡಿದಾಗ ಏನೇನೆಲ್ಲ ಬರುತ್ತೆ ಅನ್ನೋದನ್ನ ನೀವು ನೋಡಬೇಕು ಅಂತಂದರೆ ಒಂದು ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವೀಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಇದನ್ನು ಬುಕ್ ಮಾಡಿದಾಗ ಫಸ್ಟ್ ಇದು ಬಂತು ನನಗೆ, ಆಮೇಲೆ ಸ್ಟ್ಯಾಂಡ್ ಬುಕ್ ಮಾಡಿದೆ. ಸ್ಟ್ಯಾಂಡು ಸ್ವಲ್ಪ ಲೇಟಾಗಿ ಬಂತು, ಸೊ ಅದಕ್ಕೋಸ್ಕರ ಇದನ್ನೇ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡಿದೆ, ಇದು ಅನ್ಬಾಕ್ಸಿಂಗ್ನೇ ಸಪ್ರೇಟ್ ವೀಡಿಯೋ ಮಾಡಿದ್ದೆ. ಸೊ ಇವಾಗ ಈ ಒಂದು ರಿಂಗ್ ಲೈಟ್ನ ನಾವು ಕನೆಕ್ಷನ್ ಕೊಟ್ಟು ನಾವು ಟ್ರೈಪಾಡ್ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಕೂಡ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇವೆರಡನ್ನು ಯಾವ ಥರ ನಾವು ಕನೆಕ್ಟ್ ಮಾಡೋದು ಅಂತಂದರೆ ಜಸ್ಟ್ ಸೆಟಪ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದ್ರದ್ದು ಲಿಂಕು ಮತ್ತು ಇದ್ರ ಲಿಂಕು ಎರಡರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಅದ್ರ ಮೇಲೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಜೊತೆಗೆ ಬೆಲೆ ಎಷ್ಟು ಅಂತಲೂ ಕೂಡ ನೀವು ನೋಡ್ಬೋದು. ಓಕೆ, ಸೊ ಇವಾಗ ಫಸ್ಟು ನಾನು ಆ ಒಂದು ಸ್ಟ್ಯಾಂಡ್ ಟ್ರೈಪಾಡ್ ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಓಪನ್ ಮಾಡಿದಾಗ ಸೊ ಈ ಥರ ಒಂದು ಬಾಕ್ಸಲ್ಲಿ ಕೊಟ್ಟಿದ್ರು, ನೀವು ನೋಡ್ಬೋದು. ಓಕೆ, ಸೊ 9 ಫೀಟ್ ಟ್ರೈಪಾಡ್ ಇದು. ಓಕೆ, ನೋಡಿ ಇಲ್ಲೆಲ್ಲ ಒಂದಷ್ಟು ಫೀಚರ್ಸ್ಗಳು ಕೊಟ್ಟಿದ್ದಾರೆ, ಏನೇನು ಫೀಚರ್ಸ್ ಇದೆ ಅಂತ. ಓಕೆ, ಸೊ ಇವಾಗ ನಾವು ಡೈರೆಕ್ಟಾಗಿ ಇದನ್ನು ತೋರಿಸ್ತೀನಿ. ತುಂಬ ಉದ್ದ ಇದೆ ಆ್ಯಕ್ಚುಲಿ, 9 ಫೀಟ್. ಓಕೆ, ನೀವು ಓಪನ್ ಮಾಡಿದ್ರೆ ಇನ್ನೂ ಮೇಲ್ಕೆ ಹೋಗುತ್ತೆ, ತೋರಿಸ್ತೀನಿ ಎಷ್ಟು ಮೇಲ್ಕೆ ಹೋಗುತ್ತೆ ಅಂತ. ಸೊ ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ, ನೋಡಿ. ಕೆಳಗಡೆ ಓಪನ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಕೆಳಗಡೆ ಇಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನೀವು ನೋಡ್ಬೋದು ಇದು ಕೆಳಗಡೆದು. ಸೊ ನೀಟಾಗಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ನಾವು ಇಲ್ಲಿ ಈ ಥರ ಒಂಥರ ಕ್ಲಿಪ್ ಥರ ಕೊಟ್ಟಿರ್ತಾರೆ, ಹಿಂಗೆ ಮಾಡಿದ್ರೆ ಲಾಕ್ ಆಗುತ್ತೆ, ಸೊ ಹಿಂಗೆ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಈ ಥರ 3 ಕ್ಲಿಪ್ ಇರುತ್ತೆ. ಒಂದು ನಿಮಿಷ ನೋಡಿ, ಈ ಥರ 1 ಇಲ್ಲಿ 1 2 3. ಓಕೆ, 3 ಲಾಕ್ ಮಾಡೋದು ಈ ಥರ. ನಿಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಸೆಲೆಕ್ಟ್ ಮಾಡ್ಕೊಂಡು ಲಾಕ್ ಮಾಡೋದು. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಈ ಕ್ಲಿಪ್ ಓಪನ್ ಮಾಡಿದ್ದೀನಿ. ಸೊ ಇದರ ಲೆಂತ್ ಇಷ್ಟೇ ಬರೋದು. ಸೊ ಇದನ್ನು ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ 2ನೇ ಕ್ಲಿಪ್ ಓಪನ್ ಮಾಡಿದ್ದೀನಿ. ಸೊ ಇದನ್ನು ನಾನು ಮೇಲಕ್ಕೆ ಇರ್ತೀನಿ. ಓಕೆ, ಸೊ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಇವಾಗ ನಾನು ಹಂಗೆ ತೋರಿಸ್ತೀನಿ ಬನ್ನಿ. ನೋಡಿ ಹೋಯ್ತಾ ಇದೆ ಫುಲ್ಲು ಮೇಲಕ್ಕೆ. ನೋಡಿ ಇಷ್ಟು ಹೈಟ್ ಬಂತು 2ನೇದು. ಸೊ ಇವಾಗ ಇದನ್ನು ಲಾಕ್ ಮಾಡ್ತೀನಿ ನಾನು. ಕೆಳಗಡೆ ಕ್ಲಿಪ್ ಇದೆಯಲ್ಲ, ಸೊ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಯಿತು. ಸೊ ಇದು ಫೈನಲ್ಲು. ಓಕೆ, ಇದನ್ನು ಕೂಡ ಎತ್ತಬೋದು. ಸೊ ಇವಾಗ ನೀವು ನೋಡ್ಕೊಳ್ಳಿ, ಇದನ್ನು ಎತ್ತೀನಿ ಇವಾಗ. ನನ್ನ ಹೈಟ್ನೇ ಮೀರಿಸ್ಬಿಡ್ತು ನೋಡಿ, ಹೋಯ್ತಾ ಐತೆ ಇನ್ನೂ. ನೋಡಿ ಇಷ್ಟು ಹೋಯ್ತು, ಲಾಕ್ ಮಾಡಿದೆ. ಸೊ ಇಷ್ಟೇ ಲಾಸ್ಟ್ ಹೈಟು. ಇವಾಗ ತೋರಿಸ್ತೀನಿ ಎಷ್ಟು ಹೈಟ್ ಮೇಲ್ಗೆ ಹೋಗಿದೆ ಅಂತ. ನೋಡಿ, ಇನ್ನೇನು ಫ್ಯಾನ್ಗೆ ಹೊಡೆದ್ಬಿಡ್ಬೇಕು. ಇಷ್ಟು ಹೈಟ್ ಹೋಗಿದೆ. ಸೊ ಇವಾಗ ಸದ್ಯಕ್ಕೆ ನಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ನಿಲ್ಲಿಸ್ಕೊತೀನಿ. ಕ್ಲಿಪ್ನ ತೆಗಿತಾ ಇದ್ದೀನಿ. ಓಕೆ, ನಾನು ಸ್ವಲ್ಪ ಕೆಳಗಿಡ್ತೀನಿ, ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಓಕೆ, ಇಲ್ಲಿಟ್ರೆ ಸಾಕಲ್ವಾ. ಸೊ ಲಾಕ್ ಮಾಡಿದ್ದೀನಿ. ಸೊ ಇದ್ರಿಗೆ ಎಂಡ್ ಬಂದು ನೀವು ನೋಡ್ಬೋದು ಈ ಥರ ಇರುತ್ತೆ, ಒಂಥರ ಸ್ಕ್ರೂ ಟೈಪಲ್ಲಿ ಇರುತ್ತೆ. ಓಕೆ, ಇಲ್ಲಿಗೆ ನೀವು ಏನು ಬೇಕಾದ್ರೆ ರಿಂಗ್ ಲೈಟ್ ಹಾಕ್ಬೋದು, ಅಥವಾ ಇನ್ನೂ ಕ್ಯಾಮ್ರಾಗಳನ್ನೆಲ್ಲ ನೀವು ಇದು ಫಿಕ್ಸ್ ಮಾಡ್ಬೋದು. ಪ್ರೊಫೆಷನಲ್ ಟ್ರೈಪಾಡ್ ಇದು. ಓಕೆ, ಸೊ ನೆಕ್ಸ್ಟು ರಿಂಗ್ ಲೈಟ್ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಮತ್ತೆ ತೋರಿಸ್ತೀನಿ ಒಂದು ಸಲ. ನೀಟಾಗಿ ನೋಡ್ಕೊಳ್ಳಿ. ಇದು ಸ್ವಿಚ್ ಆನ್ ಆಫು. ಸೊ ಇಲ್ಲಿ ವೈರ್ ಹಾಕಬೇಕು, ಪ್ಲಗ್ಗು ಅವರೇ ಕೊಟ್ಟಿರ್ತಾರೆ. ಸೊ ಇದು ಲೈಟ್ ಬರೋದಕ್ಕೆ, ಒಂದು ಎಲ್ಲೋ ಮಾಡೋದಕ್ಕೆ, ಇನ್ನೊಂದು ಲೈಟ್ ಜಾಸ್ತಿ ಮಾಡೋದಕ್ಕೆ. ಸೊ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಬೈಲ್ದು. ಓಕೆ, ಈ ಥರ ಇದೆ, ಇಲ್ಲೇ ಲೈಟ್ ಬರೋದು. ಸೊ ಇವಾಗ ಇದನ್ನು ನಾವೇನು ಮಾಡಬೇಕು ಅಂತಂದರೆ, ಈ ಹೋಲ್ ಇದೆಯಲ್ಲ, ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಇದನ್ನು ನಾವು ಇಲ್ಲಿಗೆ ಹಾಕಬೇಕು. ಓಕೆ, ಸೊ ಇವಾಗ ನಾನು ಹಿಂಗೆ ಹಾಕ್ತೀನಿ, ಇನ್ನೂ ಹತ್ರಕ್ಕೆ ತಂದು ಹಾಕ್ತೀನಿ. ಇದು ನೋಡಿ ಇವಾಗ ಹಾಕ್ತೀನಿ. ನೀಟಾಗಿ ಕೂರಿಸ್ಕೊಳ್ಳಿ ಫಸ್ಟು. ನೋಡಿ ಕೂತ್ಕೋತಿ ಇವಾಗ. ಸೊ ಇವಾಗ ಟೈಟ್ ಮಾಡ್ತಾಯಿದ್ದೀನಿ ಇದನ್ನು. ಓಕೆ, ಈ ಕಡೆ ತಿರುಗಿಸ್ಲಾ. ನೋಡಿ ಟೈಟ್ ಮಾಡ್ತಾಯಿದ್ದೀನಿ. ಪಕ್ಕ ಟೈಟ್ ಆಗಿದೆ ಅಂದಾಗ ಮಾತ್ರ ಕೈನ ಬಿಡಿ, ಯಾಕೆಂತಂದ್ರೆ ರಿಂಗ್ ಲೈಟ್ ಬಿದ್ದೋದರೆ ಕಷ್ಟ.
ಟೈಟ್ ಆದಮೇಲೆ ಕೈ ಬಿಡ್ಬೋದು ಬೇಕಾದರೆ. ಸೊ ಇವಾಗ ಇದನ್ನು ಸ್ವಲ್ಪ ಕೆಳಗೆ ಇಳಿಸ್ತೀನಿ ನಾನು. ಕೆಳಗೆ ಇಳಿಸಿದ್ದೀನಿ. ಓಕೆ, ನೋಡಿ ಇವಾಗೆಲ್ಲ ಇಷ್ಟೇ ಸೆಟಪ್ಪು. ಸೊ ಇದನ್ನು ಬೇಕಾದರೆ ನೀವು ಲೂಸ್ ಮಾಡ್ಕೋಬೋದು, ರಿಂಗ್ ಲೈಟಲ್ಲಿ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ಇದು ಹಿಂಗೆ ಕೆಳಗೆ ಇಟ್ಕೊಳ್ಳೋಕ್ಕೆ, ಕೆಳಗೆ ಹಿಂಗೆ ವೀಡಿಯೋ ಮಾಡ್ತೀರಾ ಅಂತಂದರೆ ಕೆಳಗಡೆ ತೋರಿಸೋದಕ್ಕೆ, ಅಥವಾ ಹಿಂಗೆ ಮೇಲೆ ಮಾಡ್ತೀರಾ ಅಂತಂದರೆ ಹಿಂಗೆ ಮಾಡಿಕೊಂಡು ನೀವು ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ಟೈಟ್ ಮಾಡ್ಕೊಳ್ಳೋದು ಅಷ್ಟೇ ಇದನ್ನು. ಓಕೆ, ಇದು ಪಕ್ಕ ಟೈಟ್ ಆದಮೇಲೆ ಕೈನ ಬಿಡಿ. ಓಕೆ, ಸೊ ಇವಾಗ ಈ ಥರ ಇದೆ, ನೀವು ನೋಡ್ಬೋದು. ಇಷ್ಟೇ ಸೆಟಪ್ಪು. ಓಕೆ, ಇವಾಗ ನೀವು ಆರಾಮಾಗಿ ಇಲ್ಲಿಗೆ ವೈರ್ನ ಹಾಕ್ಬಿಟ್ಟು ವೀಡಿಯೋ ಮಾಡ್ಬೋದು. ವೈರ್ ಹಾಕಿ ತೋರಿಸ್ತೀವಿ. ಸೊ ಎರಡು ಡಿಜಿಟೆಕ್ ಇದ್ರದ್ದೇನೆ, ನೀವು ತಗೊಂಡ್ರೆ ಇದನ್ನೇ ತಗೊಳ್ಳಿ ಎರಡೂ. ಸುಮ್ಮನೆ ಬೇರೆ ಬೇರೆ ಬ್ರ್ಯಾಂಡ್ದೆಲ್ಲ ತಗೋಬೇಡಿ. ನನಗೆ ಡಿಜಿಟೆಕ್ ತುಂಬ ಇಷ್ಟ ಆಯಿತು, ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಇವಾಗ ಇದನ್ನು ನಾನು ವೈರ್ನ ಪ್ಲಗ್ ಹಾಕಿದ್ದೀನಿ. ಓಕೆ ಗೈಸ್, ಇವಾಗ ನೀವು ನೋಡ್ಬೋದು ಲೈಟ್ ಬಂದಿದೆ ಆ್ಯಕ್ಚುಲಿ. ಸೊ ನೀವು ಇಲ್ಲಿ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಓಕೆ, ಈ ಕಡೆದು ಕಮ್ಮಿ ಜಾಸ್ತಿ ಮಾಡೋದಕ್ಕೆ ನಿಮ್ಗೆ ಎಷ್ಟು ಲೈಟ್ ಬೇಕಷ್ಟು ಲೈಟ್ನ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ಈ ಕಡೆ ಎಲ್ಲೋ ಮಾಡೋದಕ್ಕೆ, ಓಕೆ, ಫುಲ್ಲು ಎಲ್ಲೋ ಕಲರ್ ಆಗುತ್ತೆ. ಆ್ಯಕ್ಚುಲಿ ಡೋರ್ ಕ್ಲೋಸ್ ಮಾಡಿದ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ ನಿಮಗೆ. ನಾನು ಡೋರೆಲ್ಲ ಓಪನ್ ಮಾಡಿದ್ದೀನಿ. ಇಟ್ಸ್ ಓಕೆ. ಮೊಬೈಲ್ ಹಾಕೋದು ತುಂಬ ಸಿಂಪಲ್. ಮೊಬೈಲ್ ಹಾಕೋದು ತೋರಿಸ್ತಿಲ್ಲ ನಿಮಗೆ, ಮೊಬೈಲ್ ಹಾಕೋದು ತೋರಿಸ್ತೀನಿ. ಒಂದು ನಿಮಿಷ, ಇದು ಆಫ್ ಮಾಡ್ತೀನಿ. ನೋಡಿ, ಮೊಬೈಲ್ ಹಾಕೋದು ತುಂಬ ಸುಲಭ. ಸೊ ಇದು ಜಸ್ಟ್ ಈಸಿಯಾಗಿ ಸಿಗುತ್ತೆ ನಿಮಗೆ. ಓಕೆ, ಈ ಥರ ಹಾಕ್ಬಿಟ್ಟು ಜಸ್ಟ್ ಇದನ್ನು ಮೇಲಕ್ಕೆ ಎತ್ತಿದ್ರೆ ಆಯಿತು. ಮೊಬೈಲ್ ಪಕ್ಕ ಲಾಕ್ ಆಗುತ್ತೆ. ಯಾಕೆಂತಂದರೆ ಮೇಲ್ಗಡೆ ಒಂಥರ ಹಿಂಗೆ ಕ್ಲಿಪ್ ಥರ ಕೊಟ್ಟಿರ್ತಾರೆ. ಸೊ ನೀಟಾಗಿ ಲಾಕ್ ಆಗಿದೆ, ಏನು ಭಯ ಏನು ಪಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಷ್ಟೇ. ಓಕೆ, ಮೊಬೈಲ್ ಹಾಕ್ಬಿಟ್ಟು ವೀಡಿಯೋಗಳನ್ನ ನೀವು ಮಾಡ್ಬೋದು. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ. ದಯವಿಟ್ಟು ಈ ಒಂದು ವೀಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಓಕೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.